ವಿರಾಟ್ ದೇಹದಿಂದ ಇಂದ್ರಾದಿಗಳಂತೆ ಇನ್ನಷ್ಟು ಸೃಷ್ಟಿಗೊಂಡುದರ ವಿವರವೇನು, ಏನೆಲ್ಲ ಸೃಷ್ಟಿಯಾಯಿತು? ಆ ಪ್ರಶ್ನೆ ಇಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಈ ವಿರಾಟ ದೇಹ ಶರೀರದ ಮೇಲ್ತುಟಿ ಅಂದರೆ ನಾಚಿಕೆ, ಕೆಳತುಟಿ ಆಸೆಯನ್ನು ಸೂಚಿಸ್ತಕ್ಕಂಥದ್ದು. ಎದೆಯಿಂದ ಧರ್ಮದ ಉತ್ಪತ್ತಿ, ಬೆನ್ನಿನಿಂದ ಅಧರ್ಮದ ಉತ್ಪತ್ತಿ, ಜನನೇಂದ್ರಿಯದಿಂದ ಬ್ರಹ್ಮದೇವರ ಉತ್ಪತ್ತಿ. ಎರಡು ಬೀಜಗಳು ಅಂದರೆ ಮಿತ್ರಾವರುಣರು, ಅವನ ಹೊಟ್ಟೆ ಅಂದರೆ ಸಮುದ್ರಗಳು, ಅವನ ಎಲುವು ರಾಶಿ ಅಂದರೆ ಪರ್ವತಗಳು, ಅವನ ನಾಡಿಗಳು ಅಂದರೆ ನದಿಗಳು. ಆ ವಿರಾಟ್ ರೂಪ ಪರಮಾತ್ಮನ ಕೂದಲುಗಳು ಅಂದರೆ ಮರಗಳು, ಅವನ ರೇತಸ್ಸು ಅಂದರೆ ಅನ್ನ ಅಥವಾ ಆಹಾರ ಅಂತ ಇಟ್ಕೊಳ್ಬಹುದು. ಉಸಿರು ಅಂದರೆ ಗಾಳಿ, ಅವನ ಗಮನ ಅಂದರೆ ನಡೆದಾಡುವಿಕೆ, ಅಂದರೆ ಜೀವರ ಆಯುಷ್ಯ ಅಂತ ಅರ್ಥ. ಅವ್ರ ಸಂಚಾರ ಈ ಜನ್ಮದಿಂದ ಆ ಜನ್ಮಕ್ಕೆ, ಈ ಕರ್ಮದಿಂದ ಆ ಕರ್ಮಕ್ಕೆ ಸಂಚಾರ ಮಾಡತಕ್ಕಂಥದ್ದು, ಅದು ಭಗವಂತನ ಗಮನ ಅಂದರೆ ಈ ಜೀವರ ನಡೆದಾಡುವಿಕೆ. ಅದನ್ನೇ ವ್ಯಾಪಾರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ವ್ಯಾಪಾರ ಅಂದರೆ ಚಟುವಟಿಕೆ ಅನ್ನುವ ಅರ್ಥವನ್ನು ನಾವು ನೋಡತಕ್ಕಂಥದ್ದು. ಅವನ ವ್ಯಾಪಾರ ಭಗವಂತನದ್ದು ಸತ್ವಾದಿ ಗುಣಗಳು. ಈ ಪ್ರಪಂಚ ನಿರ್ಮಾಣವಾಗಬೇಕು ಅಂತಾಗಿದ್ದರೆ 3 ಗುಣಗಳು ಕಾರಣ ಮೂಲತಃ. ಅದೇ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಕರಿತೀವಿ, ಸತ್ವಾದಿ ಗುಣಗಳು. ಆ ಭಗವಂತನ ತಲೆಗೂದಲು ಅಂತಂದರೆ ಮೋಡಗಳು. ಅವನ ವಸ್ತ್ರ ಅಂದರೆ ಅಥವಾ ಬಟ್ಟೆ ಅಂತಂದರೆ 2 ಸಂಧ್ಯಾಕಾಲ. ಸಂಧ್ಯಾಕಾಲ ಅಂದರೆ ರಾತ್ರಿ ಕಳೆದು ಬೆಳಗಿನ ಕಾಲ ಬರ್ತದೆ, ಅದಕ್ಕೊಂದು ಸಂಧಿಕಾಲ ಅಂತ ಕರೀತಾರೆ, ಅದಕ್ಕೆ ಸಂಧ್ಯಾ ವಂದನೆ ಅಂತ. ಹಾಗೆ ಸಾಯಂಕಾಲ ಅಷ್ಟೇ, ಸಂಜೆ ಇಡೀ ದಿವಸ ಹಗಲೆಲ್ಲ ಮುಗಿದು ರಾತ್ರಿ ಪ್ರಾರಂಭವಾಗ್ತದೆ, ಅದೊಂದು ಸಂಧಿಕಾಲ. ಸಂಜೆ ಮಧ್ಯಾಹ್ನ ಮುಗಿದು ರಾತ್ರಿಯು ಪ್ರಾರಂಭವಾಗತಕ್ಕಂಥ ಸಂಧಿಕಾಲ, ಅದು ಸಂಧ್ಯಾವಂದನೆ, ಸಂಧ್ಯಾಕಾಲ. ಹಾಗೆ 2 ಸಂಧ್ಯಾಕಾಲಗಳು. ಸೇರುವ ಕಾಲ ಅಂತ ಅನ್ನೋ ಅರ್ಥ ಸಂಧ್ಯಾಕಾಲ ಅಂತಂದರೆ. ಹೃದಯ ಅಂದರೆ ಮೂಲ ಪ್ರಕೃತಿ, ಅವನ ಮನಸ್ಸು ಅಂದರೆ ಸಕಲ ವಿಕಾರ ಆಶ್ಚರ್ಯವಾಗಿರ್ತಕ್ಕಂಥ ಚಂದ್ರನಾಗಿದ್ದಾನೆ. ಚಂದ್ರಮಾ ಮನಸೋ ಜಾತಃ ಪುರುಸೂಕ್ತ. ಭಗವಂತ ಮನಸ್ಸಿನಿಂದ ಚಂದ್ರ ಹುಟ್ಟಿದ್ದಾನೆ. ಅವನ ಬುದ್ಧಿ ಅಂದರೆ ಚಿತ್ತ ಅಥವಾ ಬ್ರಹ್ಮದೇವ. ಅಂತಃಕರಣದಿಂದ ರುದ್ರದೇವರ ಜನನವಾಗಿದೆ. ಮುಂದಿನ ಪ್ರಶ್ನೆಗೆ ಸಾಗಬಹುದು. ಈ ವಿರಾಟ ದೇಹದಿಂದ ಅಂತಿಮವಾಗಿ ಸೃಷ್ಟಿಗೊಂಡುದನ್ನು ವಿವರಿಸಿ. ಈ ವಿರಾಟ ದೇಹದ ನಡು ಅಂದರೆ ಸೊಂಟದ ಭಾಗ, ಮಧ್ಯಭಾಗ, ಅದರಿಂದ ಕುದುರೆ, ಹೇಸರಗತ್ತೆ, ಒಂಟೆ, ಆನೆ, ಉಗುರು ಎಲ್ಲ ಮೃಗಗಳು ನಿರ್ಮಾಣಗೊಂಡಿರತಕ್ಕಂಥದ್ದು. ಭಗವಂತನ ವಿರಾಟ್ ರೂಪನ ಮಾತು ಅಂತಂದರೆ ಎಲ್ಲ ಶಬ್ದಗಳು. ಇವನ ವಿಚಾರ ಅಂದರೆ ಬುದ್ಧಿ, ಶಬ್ದಗಳು ಮತ್ತು ಇವನ ವಿಚಾರ ಬುದ್ಧಿ. ಸ್ವಯಂಭೂ ಅಂತ ಕರೀತಾರೆ ಇವನು ಬುದ್ಧಿ ಅಂತಂದರೆ, ಅಂದರೆ ಬ್ರಹ್ಮದೇವ. ಇನ್ನೊಂದು ಅರ್ಥದಲ್ಲಿ ಮನುಹು ಅಂದರೆ ವಾಯು ಅಂತ ಅರ್ಥ. ಆ ಬುದ್ಧಿ ಅನ್ನೋದಕ್ಕೆ ವಾಯು ಅಂತ ಕೂಡ ಒಂದು ಅರ್ಥವನ್ನು ಕೂಡ ಇಟ್ಕೊಳ್ಳಬಹುದಾಗಿದೆ. ಇವನ ವಾಸಸ್ಥಳ ಅಂತಂದರೆ ಮನುಷ್ಯರು, ವಾಸಿಸುವ ಕರ್ಮದಿಂದ ಹುಟ್ಟಿದವರು. ಈ ಮನುಷ್ಯರೆಲ್ಲ ವಾಸ ಮಾಡತಕ್ಕಂಥವ್ರು, ಒಂದು ಕಡೆಗೆ ಇದ್ದಾರೆ ಅಂತ ಅರ್ಥ. ಷಡ್ಜಾದಿ ಸ್ವರಗಳು, ಸಪ್ತಸ್ವರಗಳು ಕರಿತೀವಿ. ಷಡ್ಜ, ಮಧ್ಯಮ, ದೈವತ, ಹೀಗೆಲ್ಲ ಸಂಗೀತದಲ್ಲಿ ಅನೇಕ ಶಬ್ದಗಳ ಸಂಯೋಜನೆ ಇದೆ. ಅವೆಲ್ಲ ಗಂಧರ್ವವಾದಿಗಳು ಹುಟ್ಟಿದ್ದಾರೆ. ಆ ಗಂಧರ್ವಗಳಲ್ಲೇ ವಿದ್ಯಾಧರರು, ಅಪ್ಸರೆಯರು ಅಂತ ಒಳ ವಿಭಾಗವನ್ನು ಕೂಡ ನಾವು ಕಾಣ್ತೇವೆ. ಇವನ ಸ್ಮೃತಿ, ನೆನಪಿನ ಶಕ್ತಿ ಅನ್ನೋ ಅರ್ಥ, ಅದು ಅತೀತ ವಿಷಯಕ ಅಂದರೆ ಹಿಂದಿನದ್ದು ಅಂತ ಅರ್ಥ. ಅವರಿಂದ ಅಸುರರು ಹುಟ್ಟಿರ್ತಕ್ಕಂಥದ್ದು. ಭಗವಂತನ ಮುಖ ಅಂದರೆ ಬಾಯಿ ಅಂತ ಅರ್ಥ. ಅದಕ್ಕೆ 2 ಅರ್ಥ ಮುಖ ಶಬ್ದಕ್ಕೆ. ಒಂದು ಸಂಪೂರ್ಣ ಮುಖ ಅಂತ ಒಂದು ಅರ್ಥ, ಬಾಯಿ ಅಂತ ಒಂದು ಅರ್ಥ. ಇಲ್ಲಿ ಬಾಯಿ ಅಂತ ಒಂದು ಅರ್ಥ. ಭಗವಂತನ ಬಾಯಿಯಿಂದ ಬ್ರಾಹ್ಮಣ ಹುಟ್ಟಿದ್ದಾನೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರೋ ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರ ಅಜಾಯತ. ಪುರುಸೂಕ್ತ ಹೇಳ್ತಕ್ಕಂಥ ಮಾತು. ಅವನ ಬಾಹುವಿನಿಂದ ಕ್ಷತ್ರಿಯರ ಜನನವಾಗಿದೆ. ತೊಡೆಗಳಿಂದ ವೈಶ್ಯರು ಹಾಗೂ ಪಾದಗಳಿಂದ ಶೂದ್ರರ ಉತ್ಪತ್ತಿಯಾಗಿದೆ. ಈ ವಿರಾಟ್ ರೂಪ ಪರಮಾತ್ಮನ ರೇತಸ್ಸು ಅಂದರೆ ದೇವ ಮತ್ತು ಪಿತೃಗಳಿಗೆ ಆಹಾರವೆನಿಸಿದ ಸ್ವಾಹ ಸ್ವಧ, ಅದು ಆಹಾರದ ಹೆಸರದು. ಅದನ್ನು ಉತ್ಪಾದನೆ ಮಾಡತಕ್ಕಂಥದ್ದು ಅಂತ. ಅದಕ್ಕೆ ಹವ್ಯಾತ್ಮ ಅಂತ ಕರೀತಕ್ಕಂಥ ಕ್ರಮ ಕೂಡ ಉಂಟು. ಹವ್ಯೋತ್ಪಾದಕ, ಹವ್ಯೋತ್ಪಾದಕ ಅಂದರೆ ಹವ್ಯೋತ್ಪಾದಕ ಅಗ್ನಿಷ್ಠೋಮಾದಿ ಕರ್ಮ ವಿಸ್ತಾರ ಉಪಾಯವಿರುವವನು. ಯಾವ ಯಜ್ಞವನ್ನು ಹೇಗೆ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು, ಯಾವ ಮಂತ್ರ ಹೇಳಬೇಕು, ಅದನ್ನು ಮುಂದುವರಿಸುವ ಕ್ರಮ ಹೇಗೆ, ಮುಕ್ತಾಯ ಮಾಡುವ ಕ್ರಮ ಹೇಗೆ, ಇವೆಲ್ಲ ಅದು ಹವ್ಯೋತ್ಪಾದಕ ಅಂದರೆ ಅಗ್ನಿಷ್ಠೋಮಾದಿ ಕರ್ಮ
ವಿಸ್ತಾರ ಮಾಡತಕ್ಕಂಥ ಉಪಾಯವನ್ನು ಹೊಂದಿದವನು. ಇಲ್ಲೊಂದು ಪ್ರಶ್ನೆ ಬರ್ತದೆ, ಸೂರ್ಯಚಂದ್ರರು ಬೇರೆ ಬೇರೆ ಅವಯವಗಳಿಂದ ಹುಟ್ಟಿದ್ದಾರೆ ಅಂತ ಎಲ್ಲೋ ವಿಭಿನ್ನ ಹೇಳಿಕೆ ಬಂದಿತು. ಒಂದೆಡೆ ಸೂರ್ಯಚಂದ್ರರು ವಿರಾಟ್ ದೇಹದ ಕೋರೆದಾಡೆಯಿಂದ ಹುಟ್ಟಿ ಅಲ್ಲಿಯೇ ಆಶ್ರಯ ಪಡೆದಿದ್ದಾರೆ ಅಂತ ಒಂದು ಕಡೆಗೆ ಬರ್ತದೆ. ಅಲ್ಲಿಯೇ ಇನ್ನೊಂದೆಡೆ ಸೂರ್ಯನು ಕಣ್ಣಿನಿಂದ ಹುಟ್ಟಿ ಅಲ್ಲಿಯೇ ಆಶ್ರಿತನಾಗಿದ್ದಾನೆ. ಒಂದು ಕಡೆಗೆ ಕೋರೆದಾಡೆಯಿಂದ ಹುಟ್ಟಿದ್ದಾನೆ ಅಂತ ಹೇಳೋದು, ಮತ್ತೊಂದು ಕಡೆಗೆ ಕಣ್ಣಿಂದ ಹುಟ್ಟಿದ್ದಾನೆ ಅಂತ ಹೇಳೋದು, ಇದೆರಡೂ ವಿರೋಧ, ಭಿನ್ನಾಭಿಪ್ರಾಯ ಆಗಲಿಲ್ವೇ? ಅದರಂತೆ ಚಂದ್ರನು ಮನಸ್ಸಿನಿಂದ ಹುಟ್ಟಿ ಅಲ್ಲಿ ಆಶ್ರಿತನಾಗಿದ್ದಾನೆ, ಹೀಗೆಲ್ಲ ವಿರೋಧ ಅನ್ನಿಸ್ತದೆ. ಈ ವಿರೋಧ ಪರಿಹಾರ ಹೇಗೆ ಅಂತನ್ನುವಾಗ ಆಚಾರ್ಯರು ತಾತ್ಪರ್ಯದಲ್ಲಿ ಬ್ರಹ್ಮತರ್ಕದ ಮಾತನ್ನು ತದಾಶ್ರಿತಾನಿ ತಜ್ಜಾನಿ ಬಹ್ವಂಗತ್ವಂ ಬಹುತ್ವತಃ ಆ ವಿರೋಧ ಪರಿಹಾರವನ್ನು ಮಾಡಿದ್ದಾರೆ. ಭಗವಂತನ ಅವಯವಗಳಿಂದ ಹುಟ್ಟಿರ್ತಕ್ಕಂಥಗಳು ತಜ್ಜಾನಿ, ತಸ್ತತ್ ತಸ್ಮಾತ್ ಜಾತಾನಿ ತಜ್ಜಾನಿ, ಭಗವಂತನ ಅವಯವಗಳಿಂದ ಹುಟ್ಟಿರ್ತಕ್ಕಂಥವುಗಳು, ತದಾಶ್ರಿತಾನಿ ಅಲ್ಲಿಯೇ ಆಶ್ರಯ ಪಡೆದಿರತಕ್ಕಂಥವುಗಳು. ಇದಕ್ಕೇನು ವಿರೋಧ ಇಲ್ಲ. ಎರಡು ಕಡೆ ಹೇಳಿರಬಹುದು, ಸೂರ್ಯ ಚಂದ್ರರು ಕೋರೆದಾಡಿಂದ ಹುಟ್ಟಿದ್ದಾರೆ ಅಂತ ಒಮ್ಮೆ, ಮನಸ್ಸಿನ ಹುಟ್ಟಿದ್ದಾನೆ ಅಂತ ಮತ್ತೊಮ್ಮೆ ಚಂದ್ರನಿಗೆ ಹೇಳುವಾಗ ಏನು ವಿರೋಧ ಇಲ್ಲ. ಯಾಕೆಂದರೆ ಸೂರ್ಯಾದಿ ದೇವತೆಗಳಿಗೆ ಅನೇಕ ರೂಪಗಳಿವೆ. ಹಾಗಾಗಿ ಅವರು ಬೇರೆ ಬೇರೆ ರೂಪಗಳಿಂದ ಅನೇಕ ಬಾರಿ ಹುಟ್ಟತಕ್ಕಂಥದ್ದು ಯುಕ್ತವಾಗಿದೆ. ಏನು ಸಮಸ್ಯೆ ಅಥವಾ ತೊಂದರೆ ಇಲ್ಲ. ಹಾಗಾಗಿ ಭಗವಂತನ ವಿರಾಟ್ ರೂಪದ ಅನೇಕ ಅಂಗಗಳಿಂದ, ಭಿನ್ನ ರೂಪಗಳಿಂದ ಅವರೆಲ್ಲರೂ ಹುಟ್ಟಿ ಅಲ್ಲಿಯೇ ಆಶ್ರಯ ಪಡೆದಿರುವುದು ಸಾಧ್ಯವಿದೆ. ಒಂದೇ ರೂಪ ಆಗಿದ್ದರೆ ಪ್ರಶ್ನೆ ಆಗ್ಬೋದಾಗಿತ್ತು. ಅವರ ಅನೇಕ ರೂಪಗಳಿರೋದ್ರಿಂದ ಒಂದೊಂದು ರೂಪದಿಂದ ಒಂದೊಂದು ಕಡೆ ಹುಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಏನು ವಿರೋಧ ಇಲ್ಲ ಅನ್ನೋದನ್ನು ಪರಿಹಾರ ಮಾಡಿದ್ದಾರೆ ತಾತ್ಪರ್ಯದಲ್ಲಿ ಮಧ್ವರು. ಮುಂದಿನ ಪ್ರಶ್ನೆ ನೋಡುವಂತಾಗಿದ್ದರೆ 52ನೆಯ ಪ್ರಶ್ನೆ, ವೈರಾಜಾಕ್ಯ ಹರಿ ದೇಹದಿಂದ ಈ ಹರಿ ದೇಹಕ್ಕಿಂತ ಉತ್ತಮವಾದುದು ಇದೆಯೇ? ಇಲ್ಲ ಅಂತ. ಶ್ರೇಷ್ಠವಾದ ಸಂಗತಿ ಭಗವಂತನ ದೇಹವಾಗಿರತಕ್ಕಂಥ ಈ ಬ್ರಹ್ಮಾಂಡ ಶರೀರ ಅಂತೇನು ಉಂಟು, ಇದೇ ಹರಿದೇಹ, ಈ ಬ್ರಹ್ಮಾಂಡ ವಿರಾಟ್ ರೂಪ ದೇಹ, ಇದಕ್ಕಿದು ಉತ್ತಮವಾದ್ದು ಮತ್ತೊಂದು ಇಲ್ಲವೇ ಇಲ್ಲ. ಮುಂದಿನ ಪ್ರಶ್ನೆ, ಸರ್ವೋತ್ಕೃಷ್ಟವಾದ ಈ ವೈರಾಜ ದೇಹದಲ್ಲಿ ಮನವಿಟ್ಟು ಧ್ಯಾನಿಸುವ ಯೋಗಿಗಳಿಗೆ ದೊರೆಯುವ ಲಾಭ ಏನು? ಹೌದು, ಈ ವಿರಾಟ್ ರೂಪ ಚಿಂತನೆ ಮಾಡಬೇಕು ಅಂತ ಹೇಳಿದಿರಿ, ಇದನ್ನು ಬಹಳಷ್ಟು ಲಕ್ಷ್ಯ ಕೊಟ್ಟು ಏಕಾಗ್ರತೆಯಿಂದ ತಂದುಕೊಂಡು ಅಲ್ಲಿ ಧ್ಯಾನವನ್ನು ಮಾಡಿದ್ದೇವೆ ಅಂತ ಇಟ್ಕೊಳ್ಳೋಣ. ಅದರಿಂದ ಏನು ಲಾಭ ಸಿಗಬಹುದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಮನಃಶುದ್ಧಿ ಹಾಗೂ ಭಗವದ್ಭಕ್ತಿ. ಮನಸ್ಸು ಪ್ರಸನ್ನವಾಗ್ತದೆ. ಇನ್ನೆಲ್ಲ ಕಿಲುಬು, ಹೊಲಸು, ಗಲೀಜು, ನಾನಾ ರೀತಿಯ ಗೊಂದಲ, ಸಂಶಯ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ವಿರುದ್ಧ ಜ್ಞಾನ ಇನ್ನೆಲ್ಲ ಆಶ್ರಯ ಆಗಿತ್ತು, ಎಲ್ಲ ಪರಿಹಾರ ಆಗ್ತದೆ. ಭಗವಂತನ ಬಗ್ಗೆ ಭಕ್ತಿಯು ಬೆಳೆಯುತ್ತದೆ, ಇದು ಅದರ ಲಾಭ. ಮುಂದಿನ ಪ್ರಶ್ನೆ, ಇಂಥ ವಿರಾಟ್ ರೂಪವನ್ನು ಮೊದಲು ಧ್ಯಾನ ಮಾಡಿದವರು ಯಾರು? ಆ ಧ್ಯಾನದ ಪರಂಪರೆ ಭಾಗವತ ಪರಂಪರೆ ಬಂದ ಹಾಗೆ ಮತ್ತೆ ಮತ್ತೆ ಮುಂದಿನ ದೇವತೆಗಳೆಲ್ಲ ಧ್ಯಾನ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಹೌದು, ಪ್ರಾರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಿರಾಟ್ ರೂಪವನ್ನು ಯಾರು ಧ್ಯಾನ ಮಾಡಿದ್ದಾರೆ? ಈ ವಿರಾಟ್ ರೂಪವನ್ನು ಮೊದಲು ಧ್ಯಾನಿಸಿದವನು ಯಾರು? ಇಂಥ ಧ್ಯಾನದಿಂದ ಅವನಿಗಾದ ಲಾಭವೇನು? ಅವನಿಂಥ ಧ್ಯಾನವನ್ನು ಮಾಡಿ ಏನು ಪಡ್ಕೊಂಡ ಲಾಭವನ್ನು? ಅದಕ್ಕೆ ಉತ್ತರ ಚತುರ್ಮುಖ ಬ್ರಹ್ಮ. ಬ್ರಹ್ಮದೇವ ಮೊದಲ ಬಾರಿಗೆ ಇಂಥ ಭಗವಂತನ ವಿರಾಟ್ ರೂಪವನ್ನು ಧ್ಯಾನ ಮಾಡಿದ್ದಾನೆ. ಅವನು ಏನು ಲಾಭ ಪಡ್ಕೊಂಡ ಅಂತ ನೋಡೋದಾಗಿದ್ದರೆ, ಇಂಥ ಧ್ಯಾನದಿಂದ ಬ್ರಹ್ಮನು ಈ ಜಗತ್ತನ್ನು ಹೇಗೆ ಸೃಷ್ಟಿಸಬೇಕು ಎಂಬ ಅರಿವನ್ನು ಪಡೆದನು. ಬಹಳ ದೊಡ್ಡ ಕೆಲಸ ಅದು. ಭಗವಂತ ಸೃಷ್ಟಿ ಮಾಡತಕ್ಕಂಥ ಕಾರ್ಯವನ್ನು ಬ್ರಹ್ಮನಿಗೆ ಒಪ್ಪಿಸ್ತಾನೆ. ಅದಕ್ಕೂ ಮುಂಚೆ ಅದರ ಅರಿವನ್ನು ಕೊಡ್ತಾನೆ. ಬ್ಲೂ ಪ್ರಿಂಟ್, ಈ ಪ್ರಕಾರ ಸೃಷ್ಟಿ ಮಾಡು ಅಂತ ಹೇಳಿ. ಹಾಗಾಗಿ ಪ್ರಪಂಚ ನಿರ್ಮಾಣ ಹೇಗೆ ಮಾಡಬೇಕು ಅನ್ನೋದು ಅರಿವು ಅದು ಬಹಳ ಮಹತ್ವದ್ದು. ಅದಕ್ಕಾಗಿ ಪ್ರಾರಂಭದಲ್ಲಿ ಆ ಮಾತು ಬಂತು, ಭಗವಂತನೇ ಸರ್ವಜ್ಞ ಅಂತ. ಯಾಕೆ? ಯಾವುದೋ ಒಂದು ಸಂಗತಿಯನ್ನು ಮೊದಲ ಬಾರಿಗೆ ಸಂಶೋಧನೆ ಮಾಡಿ ಜಗತ್ತಿಗೆ ಯಾರು ಹೇಳಿಕೊಡ್ತಾರೆ ಅವನು ಜಗದ್ಗುರು. ಒಬ್ಬರು ಹೇಳಿಕೊಟ್ಟ ಮೇಲೆ ಅದರಂತೆ ನಡೆಯತಕ್ಕಂಥದ್ದು, ಹೇಳತಕ್ಕಂಥದ್ದು ಯಾರು ಮಾಡಬಹುದೇನು? ಮೊದಲ ಬಾರಿಗೆ ಆ ಸಂಶೋಧನೆಯನ್ನು ಮಾಡಿ ಅದನ್ನು ಪ್ರಚಾರಕ್ಕೆ ತಂದುಕೊಟ್ಟು ಉಪದೇಶ ಕೊಡ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅವನೇ ಜಗದ್ಗುರು ಆಗ್ತಾನೆ. ಈ ಹಿನ್ನೆಲೆಯಲ್ಲಿ ಬ್ರಹ್ಮದೇವ ಭಗವಂತನ ಧ್ಯಾನವನ್ನು ಮಾಡಿ
ಈ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಕ್ರಮ ಹೇಗೆ ಅದನ್ನು ಅರಿವನ್ನು ತಂದುಕೊಂಡ. ಮುಂದಿನ ಪ್ರಶ್ನೆ ಹೋಗುವಂತಾಗಿದ್ದರೆ, ಸರ್ವಶಬ್ದವಾಚ್ಯ ಶ್ರೀಹರಿ ಎಂಬ ಉಪಾಸನೆಯಿಂದ ದೊರೆಯುವ ಲಾಭ ಏನು? ಭಗವಂತನನ್ನು ಸರ್ವಶಬ್ದವಾಚ್ಯ ಅಂತ ಹೇಳಬೇಕು, ಉಪಾಸನೆ ಮಾಡಬೇಕು. ಏನೇನು ಶಬ್ದಗಳವ ಇವತ್ತು ಲೋಕದಲ್ಲಿರ್ಬೋದು, ವೇದದಲ್ಲಿರ್ಬೋದು. ಅದಕ್ಕೆ ವೇದ ಹೇಳಿತು, ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಂ ಉದಾಹರಂತಿ. ಇದು ಬಾಲ್ಯವೇ ಶ್ರುತಿ. ಇದು ಎಷ್ಟೆಷ್ಟು ಹೆಸರುಗಳಿವೆ, ಲೋಕದಲ್ಲಿರ್ಬೋದು, ವೇದದಲ್ಲಿರ್ಬೋದು, ಎಲ್ಲವೂ ಭಗವಂತನನ್ನೇ ಹೇಳುತ್ತವೆ. ಈ ರೀತಿ ಭಗವಂತ ಸಕಲ ಶಬ್ದವಾಚ್ಯನಾಗಿದ್ದಾನೆ ಅಂತ ನಾವು ಉಪಾಸನೆ ಮಾಡಬೇಕು. ಒಂದೊಂದು ಶಬ್ದವನ್ನು ಹೇಳಬೇಕು ಅಂತಾದಾಗ ಆಯಾ ಗುಣ ಅವನಲ್ಲಿ ಉಂಟು ಅಂತ ಅರ್ಥ. ಹಾಗೆ ಸಕಲ ಶಬ್ದ ಹೇಳುವಾಗ ಸಕಲ ಗುಣ ಭಗವಂತನಲ್ಲಿ ಉಂಟು ಅಂತ ಅರ್ಥ. ಹೀಗೆ ಚಿಂತನೆ ಮಾಡಿಕೊಂಡು ಸಕಲ ಶಬ್ದವಾಚ್ಯ ಭಗವಂತ ಆದ್ದರಿಂದ ಸರ್ವಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಬೇಕು ಅಂತ ಆ ಮಾತಿನ ತಾತ್ಪರ್ಯವಾಗಿದೆ. ಇಂಥ ಉಪಾಸನೆಯಿಂದ ನಮಗೆ ದೊರೆಯುವ ಲಾಭ ಏನು? ಮನೋಜಯ, ಬಹಳ ದೊಡ್ಡ ಲಾಭ. ಏನೆಲ್ಲ ಇವತ್ತು ನಾವು ಪ್ರಯತ್ನ ಮಾಡಿದರೂ ಮನಸ್ಸನ್ನು ನಿಯಂತ್ರಣ ಮಾಡಿ ಸಾಧ್ಯ ಆಗೋದಿಲ್ಲ, ಭಾಳ ಕಷ್ಟ. ಯಾವ ಸೈಕ್ಯಾಟ್ರಿಸ್ಟು ಮನಸ್ಸನ್ನು ಕಂಟ್ರೋಲ್ ಮಾಡತಕ್ಕದಕ್ಕೆ ಉಪಾಯ ಹೇಳಿಕೊಟ್ಟು ಸಕ್ಸಸ್ ಆಗಿಲ್ಲ. ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಸ್ವಲ್ಪ ಹೀಗೆ ಚಿಂತನೆ ಮಾಡೋದು ಅಂದರೆ ಮತ್ತೊಂದು ಯಾವ ವಿಚಾರ ಬಂದಿರ್ತದೆ, ಅದನ್ನು ತಿನ್ನಬೇಕು, ಈ ಕಡೆ ನೋಡಬೇಕು, ಅದನ್ನು ಕೇಳಬೇಕು, ಆ ಮನಸ್ಸು ಚಂಚಲವಾಗಿ ಹೋಗಿಬಿಡ್ತದೆ. ಹಾಗಾಗಿ ಈ ಚಂಚಲ ಮನಸ್ಸನ್ನು ನಿಯಂತ್ರಣ ಮಾಡತಕ್ಕಂಥ ಕ್ರಮ ಅಂದರೆ ಈ ಭಗವಂತನ ಸಕಲ ಶಬ್ದವಾಚ್ಯನಾಗಿದ್ದಾನೆ ಅಂತಕ್ಕಂಥ ಅರಿವನ್ನು ನಾವು ನಿರಂತರ ಧ್ಯಾನವನ್ನು ಮಾಡಿ ಪಡೆದುಕೊಂಡಾಗ ಮನೋಜಯ ಸಾಧ್ಯ ಆಗುತ್ತದೆ ಅನ್ನೋದನ್ನು ಇಲ್ಲಿ ಚಿಂತನೆ ಮಾಡಬಹುದಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.